ನಮಸ್ಕಾರ ಕರ್ನಾಟಕ. ಗಾಢ ನಿದ್ರೆಯಲ್ಲಿತ್ತ ಅಂತ ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಗಾಢ ನಿದ್ರೆಯಲ್ಲಿತ್ತು. ಇವ್ರಿಗೆ ಬಸ್ಗಳ ಮೇಲೆ ಟನ್ ಗಟ್ಲೆ ಒಂದೊಂದು ಲಾರಿ ಗಟ್ಲೆ ಏನೋ ಪಾರ್ಸಲ್ಗಳನ್ನ ಹಾಕೊಂಡು ಆ ಪಾರ್ಸಲ್ ಅಲ್ಲಿ ಪಟಾಕಿ, ಆ ಪಾರ್ಸಲ್ ಅಲ್ಲಿ ಎಣ್ಣೆ, ಆ ಪಾರ್ಸಲ್ ಅಲ್ಲಿ ಆಯಿಲು, ಆ ಪಾರ್ಸಲ್ ಅಲ್ಲಿ ರಬ್ಬರು, ಆ ಪಾರ್ಸಲ್ ಅಲ್ಲಿ ಬೆಂಕಿಗೆ ಬೇಕಾದಂತ ಎಲ್ಲಾ ಸಾಮಾನುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಟ್ರಾನ್ಸ್ಪೋರ್ಟ್ ಬಸ್ ಅಂತ ಇರೋದು ಜನಗಳನ್ನ ಸಾಗಾಟ ಮಾಡಲೇ ಹೊರತು, ಅಥವಾ ಟೂರಿಸ್ಟ್ಗಳನ್ನ ಸಾಗಾಟ ಮಾಡ್ಲಿಕ್ಕೆ ಹೊರತು, ಅಥವಾ ನಾಗರಿಕರನ್ನ ಸಾಗಾಟ ಮಾಡ್ಲಿಕ್ಕೆ ಹೊರತು ಬಸ್ ಅನ್ನೋದು ಅದರಲ್ಲಿ ನಾಗರಿಕರು ಮಾತ್ರ ಲಗೇಜ್ ಇಟ್ಕೊಳ್ಬಹುದು. ಅವ್ರಿಗೆ ಬೇಕಾದಂತ ಲಗೇಜ್ ಅನ್ನ ಮಾತ್ರ ತಗೊಂಡೋಗ್ಬೇಕಾದಂತ ಬಸ್ಗಳು ಒಂದು ದೊಡ್ಡ ಮಟ್ಟದ ಲಗೇಜ್ ಮಾಫಿಯಾಗಳಾಗಿ ಕನ್ವರ್ಟ್ ಆಗಿದೆ. ಕಳೆದ 2.5 ವರ್ಷದಿಂದ ಗಾಢ ನಿದ್ರೆಯಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ, ಗಾಢ ನಿದ್ರೆಯಲ್ಲಿದ್ದಂತ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮೇಲೆ ಬಸ್ಗಳಲ್ಲಿ ಯಾವುದೇ ರೀತಿಯ ಪಾರ್ಸಲ್ಗಳನ್ನ ಟಾಪ್ ಅಲ್ಲಿ ಇಟ್ಕೊಂಡು ಹೋಗುವಂಗಿಲ್ಲ, ಅದನ್ನ ನಿಷೇಧ ಮಾಡಿದೀವಿ ಅಂತ ಆದೇಶ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟ ದಿನ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ? ಅಂದ್ರೆ ಒಂದು 7 ಜನರನ್ನ ಬಲಿ ಕೊಟ್ಟ ಮೇಲೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತಂದ್ರೆ, ಸಾರ್ವಜನಿಕವಾಗಿ ಅವರವರ ಕೆಲಸಗಳನ್ನ ಮಾಡಬೇಕಾಗಿದೆ. ಬಟ್ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಐ ಥಿಂಕ್ ಒಬ್ಬರು ಧ್ವನಿ ಮಾಡಿ ಒಬ್ಬರನ್ನ ಬಲಿ ಕೊಟ್ಟು, ಒಬ್ಬರಲ್ಲ 7 ಜನರ ಬಲಿಯನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ, 7 ಜನರ ಬಲಿಯನ್ನ ಕೊಟ್ಟಂತ RTO ಭ್ರಷ್ಟ ಅಧಿಕಾರಿಗಳು, 7 ಜನರನ್ನ ಬಲಿ ಕೊಟ್ಟಂತ ಟೋಲ್ಗೇಟ್ ಕಂಪನಿ. ಯಾಕೆ ಅಂತಂದ್ರೆ ಆ ಟೋಲ್ಗೇಟ್ ಕಂಪನಿ ಸೆಂಟ್ರಲ್ಲಿ ಮೀಡಿಯನ್ ಹಾಕಿ ಅಟ್ಲೀಸ್ಟ್ ಮಿನಿಮಮ್ ಸೇಫ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಜನರು ಓಡಾಡ್ಲಿಕ್ಕೆ ಮಾಡಿದ್ರೆ, ಭಾನುವಾರ ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ರಶ್ ಆಗುತ್ತೆ ಅಂತಂದ್ರೆ, ಏನೋ ಭಾನುವಾರ ಆ ಟೆನ್ಷನ್ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಮನೆಯವ್ರುಗಳು ಕಾರ್ಗಳು ತಗೊಂಡು ಹೋಗ್ತಾರೆ. ಯಾವುದೇ ಸೇಫ್ಟಿ ಇಲ್ಲ. ಯಾರನ್ನ ಆಲ್ರೆಡಿ ನೋಡಿ, ಈ ಬಸ್ಗಳ ಮೇಲೆ ಆಗ್ತಾ ಇದ್ದಂತ ಲಗೇಜು ಒಂದು ತಿಂಗಳಿಗೆ ಸುಮಾರು 350 ಕೋಟಿ ರೂಪಾಯಿ ಮಾಮೂಲಿ RTO ಮತ್ತೆ ಟ್ರಾಫಿಕ್ ಗಳಿಗೆ ಹೋಗ್ತಾ ಇತ್ತು ಅಂತ ಮಾಹಿತಿ ಇದೆ. ಈಗ ಸಾರಿಗೆ ಸಚಿವರು ಹಿರಿಯೂರಲ್ಲಿ 7 ಜನರನ್ನ ಬಲಿ ತೆಗೆದುಕೊಂಡಂತ ಸಿ ಬರ್ಡ್ ಸುಟ್ಟು ಭಸ್ಮ ಆದ್ಮೇಲೆ 7 ಜನರು ಸಜೀವ ದಹನ ಆದ್ಮೇಲೆ ಎಚ್ಚೆತ್ಕೊಂಡು ನಿನ್ನೆ ಏನೋ ಒಂದು ಆದೇಶವನ್ನ ಮಾಡಿದ್ದಾರೆ. ಈಗ ಈ ಆದೇಶ ಎಲ್ಲರೂ ಮಾಡ್ತಾರೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಜವಾಗಲೂ ಈ ಆದೇಶ ಐ ಥಿಂಕ್ ಇಂಪ್ಯಾಕ್ಟ್ ಮಾಡುತ್ತಾ? ಇವತ್ತು ಸಂಜೆ ನಾವು ನಿಮ್ಗೆ ತೋರಿಸ್ತೀವಿ. ಎವ್ರಿ ಡೇ ವಿ ವಿಲ್ ಫಾಲೋ ದ ಬಸ್ಸಸ್. ಗೊರಗುಂಟೆಪಾಳ್ಯ, ನೆಲಮಂಗಲ, ಗಾಂಧಿನಗರದಲ್ಲಿ ಪಾರ್ಸಲ್ ಹಾಕೊಂಡು ಎಷ್ಟು ಬಸ್ಸುಗಳು ಆದೇಶ ಮಾಡಿದ್ಮೇಲೆ ಹೋಗುತ್ತೆ ಅನ್ನೋದನ್ನ ನಾವು ವಿವರವಾಗಿ ಇಂಪ್ಯಾಕ್ಟ್ ನಮ್ಮ ನ್ಯೂಸ್ ಚಾನೆಲ್, ನಮ್ಮ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ನಾವು ಇದಕ್ಕೆ ಹೋಗಿದ್ವಿ. ವಿ ಹ್ಯಾಡ್ ಗಾನ್ ಟು ಹಿರಿಯೂರ್ಗೆ ಹೋಗಿದ್ವಿ. ಯಾಕೆ ಅಂತಂದ್ರೆ ನಾವು ಕೇಳಿದ ಸ್ಟೋರಿಗಳನ್ನ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ಲ. ಹಾಗಾಗಿ ನಮ್ಮ ಟೀಮ್ ಹಿರಿಯೂರ್ಗೆ ಹೋಯ್ತು. ಹಿರಿಯೂರ್ಗೆ ಹೋಗಿ ಅಲ್ಲಿ ನಾವು ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗಿದ್ದು, ಈ ಎಂಟೈರ್ ಬಸ್ಸು ಸುಟ್ಟು ಹೋಗಲು ಕಾರಣ ಮೇಲಿದ್ದಂತ ಒಂದು ಹೆಚ್ಚು ಕಮ್ಮಿ ಒಂದು ಟ್ರಕ್ ಲೋಡ್ ಪಾರ್ಸಲ್ ಈ ಒಂದು 7 ಜನರ ಬಲಿಯನ್ನ ತೆಗೆದುಕೊಳ್ಳಲಿಕ್ಕೆ ಕಾರಣ ಆಗಿದೆ ಅಂತ. ಸೊ ಅದರ ಇಂಪ್ಯಾಕ್ಟ್ ಅನ್ನ ನಾವು ವಿವರಣೆಯಾಗಿ ತೋರಿಸಿದ್ವಿ. ಇನ್ಫ್ಯಾಕ್ಟ್ ಲೈವ್ ಆಗಿ ತೋರಿಸಿದ್ವಿ. ಅಲ್ಲಿ ಎಷ್ಟು ಪಾರ್ಸಲ್ ಇತ್ತು. ನಾವು ಹೋದಾಗ 24 ಗಂಟೆ ಕಳೆದಿದ್ರು ಕೂಡ ನಾವು ನಿನ್ನೆ ರಾತ್ರಿ 2 ಗಂಟೆನಲ್ಲಿ ಬೆಂಕಿ ಎತ್ಕೊಂಡಿರೋದು. ನಾವು ಹೋದಾಗ ಮಾನ್ಯ ದಿವಸ 4 ಗಂಟೆ ಅಲ್ಲಿವರೆಗೂ ಸಹ ಬಸ್ಸಲ್ಲಿ ಬೆಂಕಿ ಉರಿತಾನೆ ಇತ್ತು. ಅಷ್ಟು ಪಾರ್ಸಲ್ ಅನ್ನ ಒಂದು ಬಸ್ ಮೇಲೆ ಹಾಕೊಂಡು, ಹೆಚ್ಚು ಕಡಿಮೆ ಒಂದು ಬಸ್ಸಲ್ಲಿ ಜನರಿಗಿಂತ ಹೆಚ್ಚಾಗಿ ಮೇಲೆ ಒಂದು ಟ್ರಕ್ ಲೋಡ್ ಪಾರ್ಸಲ್ ಅನ್ನ ಪ್ರತಿಯೊಂದು ಬಸ್ಸು ಹಾಕೊಂಡೋಗಿ ಹಣ ಮಾಡ್ತಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಸ್ಸಾ ಇದು ಟ್ರಕ್ಕಾ? ನಮ್ಗೆ ಸಾರಿಗೆ ಸಚಿವರು ಮತ್ತೆ ಸಾರಿಗೆ ಇಲಾಖೆಯವರು, RTO ಅವರು ನಮ್ಗೆ ವಿವರಣೆ ಕೊಡ್ಬೇಕು. ಇದು ಬಸ್ಸಾ ಟ್ರಕ್ಕಾ ಅಂತ. ಇದು ಟ್ರಕ್ ಅಲ್ಲ ಅಂದ್ಮೇಲೆ ಪಾರ್ಸಲ್ ಯಾಕೆ ಹಾಕ್ತೀರಾ? 7 ಜನರನ್ನ ಬಲಿ ತೆಗೆದುಕೊಂಡ್ಮೇಲೆ ಈ ನಿರ್ಧಾರವನ್ನ ಸಾರಿಗೆ ಸಚಿವರು ಆದೇಶ ಮಾಡಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಕಳೆದ 2.5 ವರ್ಷದಿಂದ ಭ್ರಷ್ಟಾಚಾರದಲ್ಲಿ ಪ್ರತಿ ತಿಂಗಳು 350 ಕೋಟಿ ಸಾರಿಗೆ ಇಲಾಖೆಗೆ ಹೋಗ್ತಾ ಇದ್ದಿದ್ದು ಪಕ್ಕಾ ಅಂತ ಆಯ್ತು. ಇಲ್ಲಿವರೆಗೂ ಸುಮ್ನೆ ಇದ್ದು ಈಗ ಆದೇಶ ಮಾಡಿದ್ದಾರೆ ಅಂದ್ರೆ ಕಳೆದ 2.5 ವರ್ಷದಿಂದ ಪ್ರತಿ ತಿಂಗಳು 3.5 ಲಕ್ಷ ಬಸ್ಗಳು, ಒಂದು ಬಸ್ 10,000 ಲಂಚ ಕೊಡ್ತಾರೆ ಅಂತೆ. ಆ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಸಾರಿಗೆ ಇಲಾಖೆಗೆ ಹೋಗ್ತಾ ಇದ್ದಂತ ಲಂಚದ ಮೊತ್ತ
ಸುಮಾರು 350 ಕೋಟಿ ಲಂಚಕ್ಕೋಸ್ಕರ 7 ಜನರನ್ನ ಭಸ್ಮ ಮಾಡಿದಂತ ಈ ಭ್ರಷ್ಟಾಧಿಕಾರಿಗಳು, ಈ ಸಾರಿಗೆ ಇಲಾಖೆಯವರು ಎಚ್ಚೆತ್ಕೊಂಡು ನೆನ್ನೆ ಬಸ್ಗಳ ಮೇಲೆ ಲಗೇಜ್ ಅನ್ನ ಹಾಕಬಾರ್ದೆಂಬ ಆದೇಶವನ್ನ ಸಾರಿಗೆ ಸಚಿವರು ಮಾಡಿದ್ದಾರೆ. ಅವನ್ ಯಾರೋ ತೀರ್ಥಲಿಂಗ ಬೆಳಗಾಲ್ ಅಂತೆ. ಲೇ ನಾನೇನು ನಿನ್ನ ಮನೆ ಹಾಳಲ್ಲ, ಓಕೆ? ನಿಮ್ಮಂತ ಅಡಕಸ್ವಿ ಜನರುಗಳು, ಅಡಕಸ್ವಿಗಳೇ ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಂತ ಈ ಪದ ಬಳಕೆ ಮಾಡ್ತೀವಿ ಅಂತಂದ್ರೆ, ಮನೆಯಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಅತ್ಯಾಚಾರಗಳಾಗ್ತಾ ಇದೆ, ಇಷ್ಟೆಲ್ಲ ಕಳ್ತನ ಆಗ್ತಾ ಇದೆ, ದರೋಡೆಗಳಾಗ್ತಾ ಇದೆ, ಪೊಲೀಸರು ದರೋಡೆಕೋರರಾಗ್ತಾ ಇದ್ದಾರೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಿಮಗೆ ಸ್ಟೋರಿ ಹಾಕೋದಿಲ್ದ್ರ ಫಾಲೋ ಅಪ್ ಮಾಡಿ ನಿನಗೆ ತೋರಿಸ್ಬೇಕಲ್ಲೇ. ಮನೆಯಲ್ಲಿ ಮುಚ್ಕೊಂಡು ಬಿದ್ದಿರೋ ನಿನ್ನಂತ ದರಿದ್ರದವಿಂದನೇ ಅಲ್ಲ, ಹೋಗಿ ದಮ್ಮು ತಾಕತ್ತಿದ್ರೆ ಯಾವನಿಗೆ ಓಟ್ ಹಾಕಿದೆ ಅವನನ್ನು ಕೇಳೋಲೇ. ಹಲ್ಕಟ್ ಅವ್ನು ಯಾವನ್ನ ಆಗ್ತಾವನೆ. ಹಿಂದಿನ ಸ್ಟೋರಿ ಯಾವುದೂ ಇಲ್ಲ, ಎಲ್ಲ ರೋಲ್ ಕಾಲ್ ಮಾಡ್ಕೊಂಡ್ವಿ. ಓಕೆ, ರೋಲ್ ಕಾಲ್ ಮಾಡ್ಕೊಂಡು ಮನೆಗೆ ಮತ್ತೆ ಆಫೀಸ್ ಕಟ್ಟಿದೀವಿ. ಬೇವರ್ಸಿಗಳು ತಗೊಂಬಂದು ನೀವು ಓಟ್ ಹಾಕುವಂತ MLA MP ಗಳನ್ನ ಕೇಳಕ್ಕೆ ಯೋಗ್ಯತೆ ಇಲ್ದಂತವ್ರು ಇಲ್ಲಿ ಬಂದ್ಬಿಟ್ಟು ಹಿಂದೆ ಸ್ಟೋರಿ ಏನಾಯ್ತು, ನಿಂಗೆ ದಮ್ಮು ತಾಕತ್ತಿದ್ರು ಹೋಗಿ ಸಿದ್ದರಾಮಯ್ಯನ, ಯಡಿಯೂರಪ್ಪನ, ಕುಮಾರಸ್ವಾಮಿನ ಕೇಳೋ ಗೊತ್ತಾಗುತ್ತೆ. ಓಕೆ, ಓಟ್ ಹಾಕಿರೋದು ಅವ್ರಿಗೆ, ನನಗೇನು ಓಟ್ ಹಾಕಿಲ್ಲ. ಓಕೆ, ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ. ನಾನು ಒಬ್ಬ ನಾಗರಿಕನಾಗಿ ನನ್ನ ಲಿಮಿಟೇಷನ್ ಅಲ್ಲಿ ನನಗೆ ಎಷ್ಟು ಶಕ್ತಿ ಇದೆಯೋ ಆ ಲಿಮಿಟ್ ಅಲ್ಲಿ ನನ್ನ ಕೆಲಸನ ಮಾಡ್ತೀನಿ. ಹಿಂದಿರೋ ಸ್ಟೋರಿಗಳು ರಮೇಶ್ ಜಾರಕಿಹೊಳಿ ಹತ್ರ ಸೆಟಲ್ಮೆಂಟ್ ಮಾಡ್ಕೊಂಡು ನಾನು 150 ಕೋಟಿ ಬೇವರ್ಸಿ ಅಲ್ಲಿ ಸ್ಟೇಟ್ಮೆಂಟ್ ಹಾಕಕ್ ಮುಂಚೆ ಯೋಗ್ಯತೆ ಇರಲಿ. ನೀನು ಯೋಗ್ಯತೆಗಳಿಗೆ ಓಟ್ ಹಾಕೋದು ಕಾಸಿಕ್ಕೊಂಡು 500,000ಕ್ಕೆ ಓಟ್ ಮಾರಾಟ ಮಾಡ್ಕೊಂಬಂದು ಇಲ್ಲಿ ಹಿಂದಿನ ಸ್ಟೋರಿ ಏನಾಯ್ತು, ಹಿಂದಿನ ಸ್ಟೋರಿ ಎಲ್ಲ ಡೀಲ್ ಆಗೋಯ್ತು. ನಿಮ್ಮಂತ ಹಲ್ಕಟ್ಟುಗಳು, ನಿಮ್ಮಂತ ಉಸಿರು ಒಳ್ಳೆಗಳಿರೋದ್ರಿಂದನೇ ಈ ಕ್ರಿಮಿನಲ್ಗಳು ಇವತ್ತು MLA ಆಗ್ತಾ ಇರೋದು, MP ಆಗ್ತಾ ಇರೋದು, ಇವತ್ತು ಜನರು ಬೀದಿನಲ್ಲಿ ಸಾಯ್ತಾ ಇರೋದು. ಓಕೆ, ಕೇಳಕ್ಕೆ ಯೋಗ್ಯತೆ ಇಲ್ಲ. ನನ್ ಬಂದ್ ಕೇಳ್ತಾನೆ, ಯಾವನ್ಗ ಓಟ್ ಹಾಕಿದ್ದೀನೋ, ನಾನೇನೋ ಓಟ್ ಹಾಕ್ಸ್ಕೊಂಡಿದ್ದೆ ನಿನ್ನ ಹತ್ರ? ನಿಮ್ಮ MLA ಏನ್ ಗೆಣಸ್ ಕೀಳ್ತಾವನ? ನಿಮ್ಮ MP ಏನ್ ಗೆಣಸ್ ಕೀಳ್ತಾವನ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಗೆಣಸ್ ಕೀಳ್ತಾ ಇದೆಯಾ? ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ, ನಾನೊಬ್ಬ ಅಡ್ವೊಕೇಟ್ ಆಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಓಕೆ, ನಿನ್ನ ಹತ್ರ ಎಳಿಸ್ಕೊಬೇಕಾಗಿಲ್ಲ. ನೀನ್ ಏನ್ ಬಂಡವಾಳ ಕೊಟ್ಟಿಲ್ಲ ನನಗೆ ಹೋರಾಟ ಮಾಡಕ್ಕೆ. ನನ್ ದುಡ್ಡು, ನಮ್ಮನೆ ದುಡ್ಡು, ನಮ್ ಸಂಪಾದನೆ ತಗೊಂಡ್ಬಂದಿಲ್ಲಿ ಹೋರಾಟ ಮಾಡ್ತಾ ಇದೀವಿ. ನಿಮ್ಮ ಹತ್ರ ಯಾರ ಹತ್ರ ದುಡ್ಡು ಇಸ್ಕೊಂಡು ನಾವು ಹೋರಾಟನೂ ಮಾಡ್ತಾ ಇಲ್ಲ, ನ್ಯೂಸ್ ಚಾನಲ್ ನಾವು ನ್ಯೂಸ್ಗಳು ಆಗ್ತಾ ಇಲ್ಲ. ನನಗೆ ಅದು ಬೇಕಾಗೂ ಇಲ್ಲ. ಓಕೆ, ಆ ರೀತಿ ಅಲ್ಲ. ನೋಡಿ, ಓಟ್ ಹಾಕಿರೋ ಅಂತ ಅಡಕಸ್ವಿ MLAಗಳಿಗೆ, ಭ್ರಷ್ಟ MLAಗಳು MP ಗಳನ್ನ ಕೇಳೋದ್ ಬಿಟ್ಟು ಇಲ್ಲಿ ನನ್ ಬಂದ್ ಕೇಳ್ತಾನೆ ಹಿಂದಿರೋ ಸ್ಟೋರಿಗಳೆಲ್ಲ ಏನಾಯ್ತು ಅಂತ. ಎಲ್ಲ ಮಾರ್ಕೊಂಡ್ ತಿಂದಾಕ್ಬಿಟ್ವಿ. ಎಷ್ಟೆಷ್ಟು ಕೊಟ್ರು ಕೇಳ್ಕೊಂಡು ಹೇಳಿ ನನ್ಗೆ. ಅಲ್ಲ, ಇಂಥ ಜನಗಳ ಇರೋವರೆಗೂ ಎಲ್ರಿಗೂ ಉದ್ಧಾರ ಆಗತ್ತೆ ನಮ್ಮ ಸಮಾಜ. ಯಾರನ್ನ ಕೇಳ್ಬೇಕೋ ಪ್ರಶ್ನೆ ಅವನ್ ಕೇಳಲ್ಲ. ಯಾವನ್ ಓಟ್ ಹಾಕಿದ್ರು, ಯಾವ ಬೇವರ್ಸಿ ಓಟ್ ಹಾಕ್ಸ್ಕೊಂಡು ಈ ಕರ್ನಾಟಕ ರಾಜ್ಯನ ಇಷ್ಟು ಕಿತ್ತೋಗಿರೋ ರಾಜ್ಯ ಮಾಡಿದಾರೆ ಇವರು, ಅವ್ರನ್ನ ಯಾರನ್ನೂ ಕೇಳಲ್ಲ. ನಾವು ನ್ಯೂಸ್ ಮಾಡಿದ್ರೆ, ನಾವು ಇಲ್ಲಿ ಮಾಹಿತಿ ಕೊಟ್ರೆ ಹಿಂದಿಂದ ಏನಾಯ್ತು, ನಿಮ್ಮ ಅಜ್ಜಿ ತಲೆ ಆಯ್ತು. ಓಕೆ, ಬೇರೆ ಏನ್ ಹೇಳ್ಬೇಕಾಗತ್ತೆ? ಹೇಳ್ಬೇಕಾಗತ್ತೆ? ಈ ಇಷ್ಟು ದುರಾಂಕಾರದ ಮಾತುಗಳನ್ನ ನೀನು ಓಟ್ ಹಾಕಿರೋ MLAಗೆ, ನೀನು ಓಟ್ ಹಾಕಿರೋ MPಗೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಪೊಲೀಸರಿಗೆ ಕೇಳಿದ್ರೆ ಯಾಕೋ ಪೊಲೀಸರು ಪೋಲಿಗಳಾಗ್ತಾ ಇದ್ರು, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ರು. ಇವತ್ತಿನ ಸರ್ಕಾರಗಳು ಲೂಟಿಕೋರ ಸರ್ಕಾರಗಳು ಯಾಕಾಗ್ತಾ ಇದ್ವು? ಅವ್ರನ್ನ ಕೇಳಕ್ ದಮ್ಮು ತಾಕತ್ತಿಲ್ಲ. ಯಾಕೆ ಇಕ್ತಾರೆ ಪೊಲೀಸರಿಗೆ ಹೇಳ್ಬಿಟ್ಟು ಒಂದು FIR ಹಾಕಿ ಜೈಲಿಗೆ ಕಳಿಸ್ತಾರೆ. ಇಲ್ಲಿ ಪುಕ್ಸಟ್ಟೆ ಮೆಸೇಜ್ ಆಗ್ತಾ ಇದ್ದಾನೆ. ಏನೇ ಸ್ನೇಹಿತರೆ, ನಮ್ಮ ಟ್ರೂ ಲೈಫ್ ನ್ಯೂಸಿನ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕೆ ಇತ್ತು ಅಂತಂದ್ರೆ, ಐ ಥಿಂಕ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವ್ರನ್ನ ನಾವು ಅದನ್ನು ಹೇಳಿದ್ವಿ. ಓಕೆ, ಅಂಬಿ ನಿನಗೆ ವಯಸ್ಸಾಯ್ತು, ರಾಮಲಿಂಗಾರೆಡ್ಡಿ ನಿನಗೆ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ವಿ. ವಿ ಆಲ್ಸೋ ಟೋಲ್ಡ್ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಗೆ ವಯಸ್ಸಾಯ್ತು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅನ್ನೋ ಒಂದು ಸೂಕ್ಷ್ಮವಾದಂತ ಪದ ಬಳಕೆಯನ್ನು ನಾವು ಮಾಡಿದಾಗ ಅದರ ಇಂಪ್ಯಾಕ್ಟ್ ನಮ್ಮ ನ್ಯೂಸಿನ ಇಂಪ್ಯಾಕ್ಟ್, ಗ್ರೌಂಡ್ ರಿಪೋರ್ಟಿಂಗ್ ನೋಡಿ. ಗ್ರೌಂಡ್ ರಿಪೋರ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನೊಬ್ಬ ವಕೀಲನಾಗಿ ಇವತ್ತಿನ ಮಾಧ್ಯಮಗಳಿಗೆ ಒಂದು ಉದಾಹರಣೆಯನ್ನ ಸೆಟಪ್ ಮಾಡಿದೀವಿ. ಯಾಕೆ ಅಂತಂದ್ರೆ ನೋಡಿ, ಯಾರೋ ಏನೋ ಹೇಳ್ದ, ಯಾವ್ದೋ ಒಂದು ಪೊಲೀಸವನು ಹೇಳ್ದ, ಆ ಪೊಲೀಸವ್ ನಿಜ ಹೇಳ್ತಾನ? ಅಲ್ಲಿರೋ SP ನಿಜ ಹೇಳ್ತಾನ? IG ನಿಜ ಹೇಳ್ತಾನ? ಜಿಲ್ಲಾಧಿಕಾರಿ ನಿಜ ಹೇಳ್ತಾನ? ಎಲ್ಲರೂ ಸರ್ಕಾರನ ಉಳ್ಸಕ್ಕೋಸ್ಕರ ದಿಕ್ತಪ್ಸುವಂತ ಮಾಹಿತಿಗಳನ್ನು ಹೇಳ್ತಾರೆ. ಅವರ ಮಾಹಿತಿಗಳನ್ನ ನಾವ್ ಯಾರೂ ತಗೊಂಡಿಲ್ಲ. ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಒಂದು ಚಾನಲ್, ಒಂದು ಪೇಪರ್ ಮಾಡ್ತು ಅಂತಂದ್ರೆ, ದೇ ಆರ್ ನಾಟ್ ಲೆಸ್ ದೆನ್ ಎ CBI. ಒಂದು CBI ಮಾಡೋ ಕೆಲಸವನ್ನ ಒಬ್ಬ ಜರ್ನಲಿಸ್ಟು, ಒಬ್ಬ ರಿಪೋರ್ಟರ್ ಮಾಡ್ತಾನೆ. ಅವನೇನಾದ್ರು ಕರೆಕ್ಟ್ ರಿಪೋರ್ಟಿಂಗ್ ಮಾಡಿ ಸತ್ಯವನ್ನ ಬೆಳಕಿಗೆ ತಂದ್ರೆ ಖಂಡಿತವಾಗಿ ನಾವು ಮಾಡಿದಂತ ಇಂಪ್ಯಾಕ್ಟ್ ಪ್ರತಿಯೊಂದು ಕರ್ನಾಟಕದ ಚಾನೆಲ್ಗಳು ಮಾಡಬಹುದು. ಅವ್ರಿಗೆ ಬೆಂಗಳೂರು ಬಿಟ್ಟು ಆಚೆ ಹೋಗ್ಲಿಕ್ಕೆ ಅವ್ರಿಗೆ ಸಮಯನೂ ಇಲ್ಲ, ಅವ್ರಿಗೆ ಅಂತ ಪುರುಷೊತ್ತು ಇಲ್ಲ. ಬಟ್ ಆದ್ರೂ ಕೂಡ ನಮ್ಮ ಕೆಲಸವನ್ನ ನಾವು ತಗೊಂಡಂತ ಕೆಲಸ ಅದು ಕೋಗಿಲಲ್ಲಿ ಶೆಡ್ ಹೊಡೆದಾಕಿದಂತ ಸ್ಟೋರಿ ಆಗಿರ್ಬೋದು. ನಾವು ಯಾವ ಮಟ್ಟಿಗೆ ಅದನ್ನ ಇಂಪ್ಯಾಕ್ಟ್ ಮಾಡಿದ್ವಿ ಅಂತಂದ್ರೆ,
ಪಕ್ಕದ ರಾಜ್ಯದ ಸಿಎಂ, ಕೇರಳ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಅದು ಡಿಬೇಟ್ ನಡೀತಾ ಇದೆ ಇಲ್ಲಿ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಿಮ್ಗೆ ಯಾಕೆ ಅಂತ. ಬಡವರ ಮನೆಗೆ ಬಿಹಾರಲ್ಲಿ, ಯುಪಿನಲ್ಲಿ ಬಿಜೆಪಿಯವರು ಬುಲ್ಡೋಸರ್ ನುಗ್ಗಿಸಿದ್ರು. ಕಾಂಗ್ರೆಸ್ ಅವರು ಕೂಡ ಬಡವರ ಶೆಡ್ಗಳಿಗೆ ಬುಲ್ಡೋಸರ್ ನುಗ್ಗಿಸಿದ್ರು. ಒಬ್ಬ ಕಸಬ್ಗೆ ನೇಣಕಕ್ಕೆ ಮುಂಚೆ ನಾವು ಅವನಿಗೆ ನ್ಯಾಯಯುತವಾಗಿ ಒಬ್ಬ ವಕೀಲರನ್ನ ಕೊಟ್ಟು ನಾವು ಅವನಿಗೆ ನ್ಯಾಯಯುತವಾದಂತ ಒಂದು ಟ್ರಯಲ್ ಕಂಡಕ್ಟ್ ಮಾಡಿ ನೇಣನ್ನ ಹಾಕಿದ್ವಿ. ನಮ್ಮ ಜನ ಅವರೇನು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಮಾಡ್ತಾರೆ, ಅವರೆಲ್ಲ ಮೈಗ್ರೆಂಟ್ಸ್ ಅಂತ, ಅಂದ್ರೆ ಎಲ್ಲಿಂದನೋ ಬಂದಿರೋ ಮೈಗ್ರೆಂಟ್ಸ್ ಅಂತ ನಿಮ್ಮ ಅಧಿಕಾರಿಗಳ ಹತ್ರ ದಾಖಲೆ ಇದೆಯಾ? ದಾಖಲೆ ಇದೆ. ಇಷ್ಟು ದಿನ ಕೃಷ್ಣ ಬೈರೇಗೌಡಂಗೆ ವೋಟ್ ಮಾಡೋರು ಅವರು. ಕೃಷ್ಣ ಬೈರೇಗೌಡ ನಂಗಾರೆ 4 ಟರ್ಮ್ ವೋಟ್ ಇವ್ರಿಗೆ ಈ ಒಂದು ಮೈಗ್ರೆಂಟ್ಸ್ ವೋಟ್ ಮಾಡಿರೋದು ಕೂಡ ಅಲ್ಗೆ ಬೋಗಸೆ ಅಲ್ವಾ? ಕೃಷ್ಣ ಬೈರೇಗೌಡನ ಗೆಲ್ಲಕ್ಕೆ ಈವನ್ ಈ ಲೇಔಟ್ ಅಲ್ಲೂ ಕೂಡ ಒಂದು 5,000 ವೋಟ್ ಬಿದ್ದಿದೆ. ಹಾಗಾದ್ರೆ ಕೃಷ್ಣ ಬೈರೇಗೌಡ ಐ ಥಿಂಕ್ ಮೈಗ್ರೆಂಟ್ಸ್ ಹತ್ರ ವೋಟ್ ಹಾಕ್ಸ್ಕೊಂಡು ಗೆದ್ದಿದ್ದಾನೆ ಅಂತ ಆಯ್ತು. ಹಾಗಾದ್ರೆ 4 ಟರ್ಮ್ ಕೃಷ್ಣ ಬೈರೇಗೌಡ ಗೆದ್ದಿರೋದು ಕೂಡ ನಾವು ಪ್ರಶ್ನಾತೀತವಾಗಿ ನಿಂತ್ಕೊಬೇಕಾಗತ್ತೆ. ಏನಾದ್ರೂ ಸ್ಟೇಟ್ಮೆಂಟ್ ಮಾಡ್ಬೇಕಾರೆ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ನಾವು ಮಾಡಿದಂತ ಕೋಗಿಲು ಶೆಡ್ದ ಸ್ಟೋರಿನೂ ಸಹ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯ್ತು. ಇನ್ಫ್ಯಾಕ್ಟ್ ಪಕ್ಕದ ರಾಜ್ಯದ ಸಿಎಂ ಕೇರಳ ಸಿಎಂ ರಿಯಾಕ್ಟ್ ಮಾಡಿದ್ರು. ಇವತ್ತು ಬಸ್ ಸ್ಟೋರಿನ ಇಂಪ್ಯಾಕ್ಟ್ ಮಾಡಿದ್ವಿ. ಹಿರಿಯೂರು ಬಸ್ ಸ್ಟೋರಿಯನ್ನ ಇಂಪ್ಯಾಕ್ಟ್ ಮಾಡಿದ್ವಿ. ಸಾರಿಗೆ ಸಚಿವರು ಆದೇಶ ಮಾಡಿದ್ರು, ಬಸ್ಗಳ ಇನ್ಮೇಲೆ ಪಾರ್ಸಲ್ ತಗೊಂಡೋಗಂಗಿಲ್ಲ ಅಂತ. ನೋಡಿ, ನಾವು ಮಾಡಿದಂತ ಯಾವುದೇ ಸ್ಟೋರಿ ಆಗಿರ್ಬೋದು ಇಂಪ್ಯಾಕ್ಟ್ ಆಗ್ತಾ ಇದೆ. ನ್ಯೂಸ್ ಚಾನೆಲ್, ನಮ್ಮ ಟ್ರೂ ಲೈಫ್ ನ್ಯೂಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಸ್ಟೋರಿನೂ ಸಹ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗಳು ಅದನ್ನ ಇಂಪ್ಯಾಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಕೆಲಸವನ್ನ ಪ್ರತಿಯೊಂದು ಚಾನಲ್ ಮಾಡಬಹುದು. ಬರೀ ನಾವು ಒಬ್ಬರೇ ಮಾಡ್ಬೇಕಂತಲ್ಲ, ಬಟ್ ಅವ್ರು ಮಾಡಲ್ಲ, ಅದು ಅವ್ರಿಗೆ ಬಿಟ್ಟಿದಂತ ವಿಚಾರ ಅಂತ ಹೇಳುತ್ತಾ. ಬಟ್ ಆದ್ರೆ ನಾವು ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಸತ್ಯ ಬೇಕಾಗಿದೆ, ಸತ್ಯವನ್ನ ಹುಡುಕ್ತೇವೆ. ನಾವು ರಿಪೋರ್ಟಿಂಗ್ ಮಾಡೋದು ಸತ್ಯವನ್ನ ರಿಪೋರ್ಟಿಂಗ್ ಮಾಡಿ ನಾನು ವಿ ವಿಲ್ ಓನ್ಲಿ ರಿಪೋರ್ಟ್ ವಾಟ್ ವಿ ವಾಂಟೆಡ್ ಅಂತ ಹೇಳುತ್ತಾ. ಅಂಡ್ ಒಂದಂತೂ ನಿಜ, ನಮ್ಗೆ ಜನರಿಗೆ ಸತ್ಯ ನೋಡಿಸ್ಬೇಕಾಗಿದೆ. ನಮ್ಮ ಚಾನಲ್ಲು ನನಗೆ ಹುಡುಕಿ ಸತ್ಯವನ್ನ ನೋಡಿಸ್ತೀವಿ. ತಪ್ಪಾಗಿ ಎರರಾಗಿ ಬಂದ್ರೆ ನಾವೇನೂ ಮಾಡ್ಲಿಕ್ಕಲ್ಲ. ಬಟ್ ಡೆಫಿನೆಟ್ಲಿ ಸಾರಿಗೆ ಸಚಿವರೇನೋ ಆದೇಶ ಮಾಡಿದ್ದಾರೆ. ಬಟ್ ಆ ಆದೇಶವನ್ನ ನಿಜವಾಗ್ಲೂ ಪ್ರೈವೇಟ್ ಬಸ್ಗಳು ಫಾಲೋ ಮಾಡ್ತಾರ? ಇವತ್ತು ಇಂಪ್ಯಾಕ್ಟ್ ಸ್ಟೋರಿಯನ್ನ ಮಾಡ್ತೇವೆ. ವಿ ವಿಲ್ ಬಿ ವಾಚಿಂಗ್. ನಮ್ಮ ಕ್ಯಾಮ್ರಾಮನ್ಗಳು ಗಾಂಧಿನಗರದಲ್ಲಿ ಮತ್ತೆ ಗೊರಗುಂಟೆಪಾಳ್ಯ, ನೆಲಮಂಗಲ ಟೋಲ್ ಗೇಟ್ಗಳಲ್ಲಿ ಕ್ಯಾಮ್ರಾಗಳು ಇಟ್ಕೊಂಡು ಬರುವಂತ ಬಸ್ಗಳು ಲಗೇಜ್ ಹಾಕೊಂಡ್ ಬರ್ತಾ ಇದೆಯಾ ಅಥವಾ ಹಂಗೆ ಬರ್ತಾ ಇದೆಯಾ, ರಾಮಲಿಂಗಾರೆಡ್ಡಿ ಅವರ ಆದೇಶವನ್ನ ಫಾಲೋ ಮಾಡ್ತಾ ಇದೆಯಾ ಅನ್ನೋದನ್ನ ನಾವು ಸ್ಟೋರಿ ಮಾಡ್ತೇವೆ. ವಿ ವಿಲ್ ಡೂ ದ ಸ್ಟೋರಿ ಅಂಡ್ ವಿ ವಿಲ್ ಶೋ ಸಾರಿಗೆ ಸಚಿವರ ಆದೇಶಕ್ಕೆ ಕಿಮ್ಮತ್ ಇದೆಯಾ ಅಥವಾ ಆ ಆದೇಶ ಡಸ್ಟ್ಬಿನ್ಗೆ ಪ್ರೈವೇಟ್ ಬಸ್ ಅವರು ಬಿಸಾಕಿದಾರ ಅಂತ ನಾವು ಇಂಪ್ಯಾಕ್ಟ್ ಶೋ ಮಾಡಿ ತೋರಿಸ್ತೀವಿ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಟೀಮ್. ಥ್ಯಾಂಕ್ಸ್.